ಎಲ್ಲಿ ಬೇಕಾದರೂ ಪರೀಕ್ಷೆ ಮಾಡಿ, ರಾಯರ ಪವಾಡಗಳಲ್ಲಿ ಪರೀಕ್ಷೆ ಮಾಡಬೇಡಿ. ಕನಸಿನಲ್ಲಿ ಬಂದು ನಿನಗೆ ರೋಗ ಪರಿಹಾರ ಆಯ್ತು ಹೋಗು ಅಂತಾರೆ. ಮನೆಗೆ ಬರೋದ್ರೊಳಗಡೆ ಅವರಿಗೆ ಬದುಕು ಬೆಳಕಾಗಿ ಹೋಗಿರುತ್ತೆ. ಪ್ರಹ್ಲಾದರು ಆದ್ಮೇಲೆ ವ್ಯಾಸರಾಜರಾದ್ಮೇಲೆ ರಾಯರು. ಈ ಒಂದು ದಿವ್ಯ ಆತ್ಮ ಯಾಕೆ ಪದೇ 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 ವಾಪಸ್ಸು ಮನುಕುಲದ ಉದ್ಧಾರಕ್ಕೆ ಭೂಮಿಗೆ ಬರ್ತಾ ಇದೆ? ಬಾ ಮೋಕ್ಷಕ್ಕೆ ಏನು ಕರೀತಾನೆ. ಅವಾಗ ರಾಯರು ಹೇಳ್ತಾರೆ, ಈ ಕಷ್ಟದಲ್ಲಿರುವ ಸಜ್ಜನರನ್ನೆಲ್ಲ ಕರ್ಕೊಂಡು ಮೋಕ್ಷಕ್ಕೆ ಬರ್ತೀನಿ, ನಾನೊಬ್ಬನೇ ಮೋಕ್ಷಕ್ಕೆ ಬರಲ್ಲ. ಮಲ್ಕೊಂಡಿದ್ದೆ, ರಾತ್ರಿ ಕನ್ಸಲ್ ರಾಯರು ಬಂದರು. 700 ವರ್ಷ ಆದ್ಮೇಲೆ ಏನು ಅವರು ಹೊಸದಾಗಿ ಏನಾದ್ರು ಅವತಾರ ಮಾಡ್ತಾರ? ಅದ್ರ ಬಗ್ಗೆ ಎಲ್ಲಾದ್ರೂ ಉಲ್ಲೇಖ ಇದೆ? ಅವರೇನಾದ್ರು ಹೇಳಿದ್ದಾರೆ? ರಾಯರ ನಿಜವಾದ ವ್ಯಕ್ತಿತ್ವವನ್ನು ಅನುಭವಿಸಿದ ಅದ್ಭುತ ಗೃಹಸ್ಥರು ಅಪ್ಪಣ್ಣಾಚಾರ್ಯ. ತುಂಗಭದ್ರಾ ನದಿ ಅಡ್ಡ ಬಂದ್ಬಿಡುತ್ತೆ, ಭಾರಿ ಪ್ರವಾಹ ಬೇರೆ. ರಾಯರೇ ಅಂತ ಹಾರ್ಬಿಡ್ತಾರೆ. ನನಗೆ ರಾಯರು ಬೇಕು. ಬೃಂದಾವನ ಮುಂದೆ ನಿಂತಿದ್ದಾರೆ. ರಾಯರ ಮೇಲೆಲ್ಲ ಒಂದು ಕೊನೆಯ ಶಿಲೆಯನ್ನ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವೃಂದಾವನದಿಂದ ರಾಯರನ್ನು ನೋಡ್ಲೇಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ರಲ್ಲ, ರಾಯರ ದರ್ಶನ ಮಾಡ್ತಾ ಇರಬೇಕಾದ್ರೆ ವೃಂದಾವನದ ಮೇಲ್ಭಾಗದಿಂದ ಧ್ವನಿ ಬರುತ್ತೆ. ತುಂಗಾ ತೀರದಿ ನಿಂತ ಯತಿವರ ನ್ಯಾಯ